ದಾಂಡೇಲಿಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಚಾರ್ಯರು ಮಂಗಳೂರಿಗೆ ವರ್ಗಾವಣೆಗೊಂಡರೂ ಮತ್ತೊಬ್ಬರಿಗೆ ಚಾರ್ಜ್ ನೀಡದೆ ವರ್ಗಾವಣೆಯಾದ ಸ್ಥಳಕ್ಕೂ ಹಾಜರಾಗದೆ ಬೆಂಗಳೂರಿನಲ್ಲಿ ಸೇರಿಕೊಂಡಿದ್ದಾರೆ. ಇದೀಗ ಇದು ಸ್ಥಳೀಯವಾಗಿ ಹಲವು ಸಮಸ್ಯೆಗಳಿಗೆ ಕಾರಣವಾಗಿದ್ದು, ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ವಿಶ್ವನಾಥ ಹುಲಸದಾರ ದಾಂಡೇಲಿಯ ಅಬ್ದುಲ್ ಕಲಾಂ ವಸತಿ ಶಾಲೆಗೆ 2021 ಆಗಸ್ಟ್ 8ರಂದು ಪ್ರಾಚಾರ್ಯರಾಗಿ ಅಧಿಕಾರ ವಹಿಸಿಕೊಂಡಿದ್ರು. ಇವರು ಪ್ರಾಚಾರ್ಯರಾಗಿ ಶಾಲೆಯ ಅಭಿವೃದ್ಧಿಗೆ ತೊಡಗಿಸಿಕೊಂಡಿದ್ದಕ್ಕಿಂತ ಅಧಿಕಾರ ಚಲಾಯಿಸಿದ್ದೇ ಹೆಚ್ಚು. ಶಾಲೆಗೆ ಬಂದ ಹಣ ದುರ್ಬಳಕೆಯಾಗಿರುವ ಬಗ್ಗೆಯೂ ಕೂಡ ಆಕ್ಷೇಪವಿತ್ತು. ಸಿಬ್ಬಂದಿಗಳಂತೂ ಇವರ ದರ್ಬಾರಿನಿಂದ ಬೇಸತ್ತು ಹೋಗಿದ್ರು. ಈ ಬಗ್ಗೆ ದೂರು ಕೂಡ ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಮಂಡಳಿ ಸರ್ಕಾರದ ಗಮನಕ್ಕೆ ತಂದು ಇವರನ್ನ ಜುಲೈ 31ರಂದು ಮಂಗಳೂರಿನ ಮುರಾರ್ಜಿ ವಸತಿ ಶಾಲೆಗೆ ವರ್ಗಾಯಿಸಿ ಆದೇಶಿಸಲಾಗಿತ್ತು. ಆದರೆ ಪ್ರಾಚಾರ್ಯ ವಿಶ್ವನಾಥ್ ಸರ್ಕಾರದ ಆದೇಶ ಪಾಲಿಸದೆ ವರ್ಗಾವಣೆಗೊಂಡ ಮಂಗಳೂರಿನ ಮುರಾರ್ಜಿ ವಸತಿ ಶಾಲೆಗೂ ಹಾಜರಾಗದೆ ರಾಜಧಾನಿ ಬೆಂಗಳೂರು ಸೇರಿಕೊಂಡು ದಾಂಡೇಲಿಯಲ್ಲಿಯೇ ಮುಂದುವರಿಯುವಂತಾಗಲು ಹಲವು ರಾಜಕಾರಣಿಗಳ ದುಂಬಾಲು ಬಿದ್ದಿದ್ದಾರೆ ಎನ್ನಲಾಗುತ್ತಿದೆ. ಪ್ರಾಚಾರ್ಯ ವಿಶ್ವನಾಥ್ ಹಾಜರಿ ಪುಸ್ತಕ ಸೇರಿದಂತೆ ಮತ್ತಿತರೆ ದಾಖಲೆಗಳು ಹಾಗೂ ಕಚೇರಿಯ ಹಲವು ಕಪಾಟುಗಳ ಚಾವಿಯನ್ನ ತಾವೇ ಇಟ್ಟುಕೊಂಡು ರಾತ್ರೋರಾತ್ರಿ ಬೆಂಗಳೂರು ಸೇರಿದ್ರು. ಮಳೆಯ ಕಾರಣಕ್ಕೆ ಆಗಸ್ಟ್ 4ರವರೆಗೆ ವಸತಿ ಶಾಲೆಗೂ ರಜೆ ಇತ್ತು. ರವಿವಾರದವರೆಗೆ ಈ ಸಮಸ್ಯೆ ಬಂದಿರಲಿಲ್ಲ. ಆಗಸ್ಟ್ 6ರಂದು ಮತ್ತೆ ತರಗತಿಗಳು ಪುನರಾರಂಭವಾಗುತ್ತಿದ್ದಂತೆ ಕಾಲೇಜಿನಲ್ಲಿ ಸಮಸ್ಯೆಗಳು ಉಂಟಾದವು. ಕಾಲೇಜಿಗೆ ಬಂದ ಸಿಬ್ಬಂದಿಗಳು ಹಾಜರಿ ಪುಸ್ತಕ ಸಿಗದೇ ಇದ್ದಾಗ ಹಾಜರಿಯನ್ನ ಹಾಕದೆ ತಮ್ಮ ಕರ್ತವ್ಯ ನಿರ್ವಹಿಸಿದ್ರು. ವಿದ್ಯಾರ್ಥಿಗಳಿಗೆ ತರಕಾರಿ ಹಾಗೂ ಇನ್ನಿತರೆ ಸಾಮಗ್ರಿಗಳು ಕಡಿಮೆ ಇದ್ದಾಗ ಪ್ರಭಾರಿ ಪ್ರಾಚಾರ್ಯರು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ತಾತ್ಕಾಲಿಕವಾಗಿ ಒದಗಿಸಿದ್ರು. ಮೇಲಾಧಿಕಾರಿಗಳ ಸೂಚನೆಯಂತೆ ದಸ್ತಗಿರಿ ಮಲ್ತಾನಿಯವರು ಸೋಮವಾರ ಹುದ್ದೆಯ ಇನ್ಚಾರ್ಜ್ ಪಡೆದುಕೊಂಡ್ರು. ಆದರೆ ಕಪಾಟುಗಳಿಗೆ ಹಾಗೂ ಹಲವು ಮುಖ್ಯ ಕೊಠಡಿಗಳಿಗೆ ಬೀಗ ಹಾಕಿರುವುದರಿಂದ ಕೆಲಸಗಳಿಗೆ ಸಮಸ್ಯೆಯಾಗುತ್ತಿದೆ ಎಂದು ದಸ್ತಗಿರಿ ಮಲ್ತಾನಿ ಹೇಳಿಕೊಂಡಿದ್ದಾರೆ. ಪ್ರಾಚಾರ್ಯರು ವರ್ಗಾವಣೆಗೊಂಡ್ರು ಚಾರ್ಜ್ ನೀಡದೆ ಹೋಗಿರುವುದರಿಂದ ವಸತಿ ಶಾಲೆಯ ಹಾಸ್ಟೆಲ್ಗಳಿಗೆ ಊಟೋಪಹಾರದಲ್ಲಿ ಸಮಸ್ಯೆಯಾಗಿದ್ದು, ವಿಷಯ ತಿಳಿದು ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿ ಹಾಸ್ಟೆಲ್ಗೆ ಭೇಟಿ ನೀಡಿ ವಿಚಾರಿಸಿದಾಗ ಕೆಲ ವಿದ್ಯಾರ್ಥಿಗಳು ಆಗಿರುವ ಸಮಸ್ಯೆಯನ್ನ ಹೇಳಿಕೊಂಡ್ರು. ಮುಂಜಾವು ಡಿಜಿಟಲ್ ಪ್ರತಿನಿಧಿ ಭೇಟಿಯ ನಂತರ ಎಚ್ಚರಗೊಂಡ ವಸತಿ ನಿಲಯದವರು ಅಗತ್ಯವಿರುವ ತರಕಾರಿ ಹಾಗೂ ಇನ್ನಿತರ ದಿನಸಿಗಳನ್ನ ತರಿಸಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ರು. ಸಮಸ್ಯೆಯ ವಿಷಯ ತಿಳಿಯುತ್ತಿದ್ದಂತೆಯೇ ನಗರಸಭಾ ಸದಸ್ಯರಾದ ಯಾಸ್ಮೀನ್ ಕಿತ್ತೂರ್, ಸಂಜಯ್ ನಂದ್ಯಾಳ್ಕರ್, ಅಶ್ಫಾಕ್ ಶೇಖ್, ಮಜೀದ್ ಸನದಿ, ಮೌಲಾಲಿ ಮುಲ್ಲಾ ಮೊದಲಾದವರು ಭೇಟಿ ನೀಡಿ ಪರಿಶೀಲಿಸಿದ್ರು. ಹಾಸ್ಟೆಲ್ಗೆ ಅವಶ್ಯವಿರುವ ದಿನಸಿ ಹಾಗೂ ಕಿರಾಣಿ ಸಾಮಾನು ತರಲು ವರ್ಗಾವಣೆಗೊಂಡ ಪ್ರಾಚಾರ್ಯರ ಆಪ್ತನೊಬ್ಬನಿದ್ದ. ಗುತ್ತಿಗೆ ಆಧಾರದ ಕೆಲಸಗಾರ. ಪ್ರಾಚಾರ್ಯರು ತಮ್ಮ ಊರಿನವನನ್ನೇ ಇಟ್ಟುಕೊಂಡಿದ್ದಾರಂತೆ. ಪ್ರಾಚಾರ್ಯ ಚಾರ್ಜ್ ಕೊಡದೆ ಹೋದ್ರೂ ಈತನೇ ಹಾಸ್ಟೆಲ್ನ ಉಸ್ತುವಾರಿಯಾಗಿದ್ದ. ಸೋಮವಾರ ವಸತಿ ನಿಲಯಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಆ ಸಿಬ್ಬಂದಿಯನ್ನ ಕರೆದ್ರೆ ಆತ ಬಾರದೆ ನಿರ್ಲಕ್ಷಿಸಿ ಪ್ರಭಾರಿ ಪ್ರಾಚಾರ್ಯರಿಗೂ ಮಾಹಿತಿ ನೀಡದೆ ಹೊರಗಡೆ ಹೋಗಿದ್ದು, ಈ ಬಗ್ಗೆ ನಗರಸಭಾ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ದಾಂಡೇಲಿ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಚಾರ್ಯರು ವರ್ಗಾವಣೆಯಾಗಿರುವುದು ಗೊತ್ತು. ನಾನೇ ರಿಲೀವ್ ಮಾಡಿರುವೆ. ಆದ್ರೆ ಅವರು ಚಾರ್ಜ್ ನೀಡದೇ ಇರುವ ಬಗ್ಗೆ ಮಾಹಿತಿ ಇರಲಿಲ್ಲ. ಹಿಂದಿನ ಪ್ರಾಚಾರ್ಯರು ನಿಯಮ ಮೀರಿ ವ್ಯವಹರಿಸಿದ್ರೆ ಇಲಾಖೆ ಕ್ರಮ ಕೈಗೊಳ್ಳುತ್ತದೆ ಎಂದು ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖಾ ಅಧಿಕಾರಿ ಫಕೀರಪ್ಪ ಪೂಜಾರ್ ತಿಳಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, BN ವಾಸರೆ, ದಾಂಡೇಲಿ. ಈಗ ಸರ್ ಅವರು 31ಗೆ ನಾವು ವಾಟ್ಸಪ್ಪಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ. ಆದರೆ 31ರಿಂದ ಈಗ ರಜೆ ಇತ್ತು ಸರ್, 2 ದಿವಸ ರಜೆ ನಂತರ ನಾನು ಇವತ್ತು ಬಂದೆ. ನಾನು ಯಾವುದೂ ಚಾರ್ಜನ್ನು ಕೊಟ್ಟು ಹೋಗಿಲ್ಲ ಸರ್ ಅವರು. ಈಗ ನಾನು ಮುಂಜಾನೆ ಬಂದ ನಂತರ ಯಾವುದು ವ್ಯವಸ್ಥೆ ಇತ್ತು ಅದನ್ನು ಸರಿಪಡಿಸಿ ಮಕ್ಕಳ ಕ್ಲಾಸ್ ವರ್ಗಾವಣೆ ನಡೆಸ್ತಾ ಇದ್ದೀವಿ ಸರ್. ಮತ್ತು ತರಕಾರಿ ಎಲ್ಲ ಖಾಲಿ ಆಯ್ತು, ಅದನ್ನು ತರಿಸಿದ್ವಿ. ಟ್ರಾನ್ಸ್ಫರ್ ಆದ್ಮೇಲೆ ಚಾರ್ಜ್ ಕೊಟ್ಟು ಹೋಗ್ಬೇಕಲ್ವಾ? ಹೌದು ಸರ್, ಚಾರ್ಜ್ ಕೊಡಲಿಲ್ಲ ಸರ್. ಈಗ ಬೆಳಿಗ್ಗೆ ನಾಷ್ಟ ಕೊಟ್ಟಿಲ್ಲ ಅಂತ ಮಕ್ಕಳಿಗೆ? ಇಲ್ಲ ಸರ್, ನಾಷ್ಟ ಯಾವ ಮಕ್ಕಳು ಲೇಟ್ ಇದ್ದಿದ್ದಲ್ಲ ಮಾಡಿರಲಿಲ್ಲ, ಅವ್ರಿಗೆ ನಾನು ಮಾಡಿಸಿ ಸರ್. ಅಲ್ಲ, ಮಾಡಿರಲಿಲ್ವೋ ನೀವು ನಾಷ್ಟ ತಿಂಡಿ ಮಾಡಿರಲಿಲ್ಲ? ಇಲ್ಲ ಸರ್, ತಿಂಡಿ ಮಾಡಿದ್ವಿ, ಅವ್ರ ಮಕ್ಕಳೇ ಮಾಡಿರಲಿಲ್ಲ ಸರ್. ಮಕ್ಕಳು ನಾಷ್ಟ ಮಾಡಿರಲಿಲ್ಲ. ನಿಮ್ಮ ಸ್ಟಾಫ್ಗಳು ತಿಂಡಿ ಮಾಡಿರಲಿಲ್ಲ ಯಾಕಂದ್ರೆ ಅವ್ರ ಹತ್ರ ರೇಷನ್ ಇರಲಿಲ್ಲ? ಇಲ್ಲ ಸರ್, ರೇಷನ್ ಅವ್ರು ಪುಲಾವ್ ಮಾಡಿದ್ರು ಸರ್. ಅಲ್ರಿ, ಈಗ ಚಾರ್ಜ್ ಕೊಟ್ಟಿಲ್ಲ, ನಿಮ್ದು ಆಫೀಸಿದೆಲ್ಲ ಅವರು ಚಾವಿ ಹಾಕಿಟ್ಟು ಹೋಗಾರೆ, ಅದ್ರ ಚಾವಿ ಓಪನ್ ಇಟ್ಟಿದ್ರು? ಯಾವ ಸರ್? ಹಾಸ್ಟೆಲದ್ದು ಹಾಸ್ಟೆಲ್ ಚಾವಿ ಎಲ್ಲ ಓಪನ್. ಅದು ಕಿಚನ್ ಡೈನಿಂಗ್ ಹಾಲ್ ಚಾಲು ಇತ್ತು, ಅದು ಕಿಚನ್ ಚಾಲು ಇತ್ತು ಸರ್. ಅವ್ರು ನಾವು ಹೋಗಿ ಈಗ ಮಧ್ಯಾಹ್ನ ಊಟ ರೆಡಿ ಇದೆ? ಹಾಂ, ಮಧ್ಯಾಹ್ನ ಊಟ ರೆಡಿ. ಏನು ತರಕಾರಿ ಎಲ್ಲ ಇಲ್ಲ ಎಲ್ಲ ತರಿಸಿದ್ದೀನಿ ಸರ್. ತರಿಸಿದ್ರೆ ಈಗ 31ರಿಂದ ಇಲ್ಲಿವರೆಗೆ ರಜೆ ಇತ್ತಾ? ಇದು ಇದ್ರದ್ದು ಮಳೆಗಾಲ ಹಾಲಿಡೇ. ಓಕೆ ಓಕೆ ಓಕೆ. ಮಕ್ಕಳೆಲ್ಲ ತಮಗೂ ಮಧ್ಯಾಹ್ನ ಬೆಳಿಗ್ಗೆ ತಿಂಡಿ ಸಿಕ್ಕಿಲ್ಲ ಹಾಗೆ ಹೀಗೆ ಅಂತ ಹೇಳೆಲ್ಲ ಫೋನ್ ಮಾಡಿದಾರೆ? ಇಲ್ಲ ಸರ್, ನಾಟ ಯಾರು ಮಾಡಿರಲಿಲ್ಲ, ಅವ್ರು ಮಾಡಿಸಿದ್ದೀನಿ ಸರ್. ಬಂದ ನಂತರ ನಾನು 9:05ವರೆಗೆ ಸ್ಕೂಲ್ ಬಂದೆ ಸರ್. ಆ ಟೈಮಲ್ಲಿ ಮಕ್ಕಳು ಯಾವ ನಾಷ್ಟ ಮಾಡಿಲ್ಲ, ಅವ್ರು ನಾಷ್ಟ ಮಾಡಿಸಿದ್ರು.
ಧಾರವಾಡದ ಸಲಕಿನ ಕೊಪ್ಪದಲ್ಲಿರುವ ಆನಂದಾಶ್ರಮ ವೃದ್ಧಾಶ್ರಮಕ್ಕೆ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನವರು ತಮ್ಮ ಸಾಮಾಜಿಕ ಹೊಣೆಗಾರಿಕೆ ಯೋಜನೆಯಡಿ 3 ಲಕ್ಷ ರೂಪಾಯಿ ವಿವಿಧ ಸಾಮಗ್ರಿಗಳನ್ನು ಕೊಡುಗೆಯಾಗಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ, ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನರ ನಿರ್ದೇಶನದಂತೆ ವೃದ್ಧಾಶ್ರಮಕ್ಕೆ ಈ ನೆರವನ್ನ ನೀಡಲಾಗಿದೆ. ಆನಂದಾಶ್ರಮ ವೃದ್ಧಾಶ್ರಮದಲ್ಲಿ ಉತ್ತಮ ಸೇವಾ ಕಾರ್ಯ ನಡೆಯುತ್ತಿದೆ. ವಯೋವೃದ್ಧರಿಗೆ ಉತ್ತಮ ಆರೋಗ್ಯ ಹಾಗೂ ನೆಮ್ಮದಿಯ ಬದುಕನ್ನ ನೀಡಲಾಗ್ತಿದೆ. ಆನಂದಾಶ್ರಮದ ಈ ಸೇವಾ ಕಾರ್ಯ ನಿಜಕ್ಕೂ ದೇವರು ಮೆಚ್ಚುವಂತದ್ದು ಎಂದು ಹೇಳಿದರು. ಕಾಗದ ಕಂಪನಿ ನೀಡಿದ ಸಾಮಗ್ರಿಗಳನ್ನು ಸ್ವೀಕರಿಸಿ ಮಾತನಾಡಿದ ಆನಂದಾಶ್ರಮದ ಮುಖ್ಯಸ್ಥ ಸುರೇಶ್ ಕುಲಕರ್ಣಿ, ಕಾಗದ ಕಂಪನಿಯವರು ನಮ್ಮ ವೃದ್ಧಾಶ್ರಮಕ್ಕೆ ಈ ಪರಿಕರಗಳನ್ನು ನೀಡಿದ್ದು ನಮಗೆ ಬಹಳ ಉಪಯೋಗವಾಗಿದೆ ಎಂದರು. ವೃದ್ಧಾಶ್ರಮಕ್ಕೆ 25 ಮಂಚ, 25 ಹಾಸಿಗೆ ಮತ್ತೆ ತಲೆದಿಂಬು ಸೇರಿದಂತೆ ಹಲವು ಬಗೆಯ ಉಪಯುಕ್ತ ಸಾಮಗ್ರಿಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಘವೇಂದ್ರ ಜಿಆರ್, ಅಧಿಕಾರಿಗಳಾದ ಖಲೀಲ್ ಕುಲಕರ್ಣಿ, ರಾಜು ರೋಸಯ್ಯ ಮೊದಲಾದವರಿದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಸೃಷ್ಟಿ ನ್ಯೂ ಲುಕ್, ಹೊಸ ನೋಟ, ಹೊಸ ವಿನ್ಯಾಸ. ನಾರಿಯರ ಸೊಬಗಿಗೆ ಅಂದದ ಸ್ಪರ್ಶ ನೀಡುವ ವಸ್ತ್ರ ವಿನ್ಯಾಸದ ಮಳಿಗೆ. ಮಹಿಳೆಯರ ಕನಸಿನ ವಸ್ತ್ರ ವಿನ್ಯಾಸ ಮತ್ತು ಟೈಲರಿಂಗ್, ಆರಿ ಎಂಬ್ರಾಯ್ಡರಿ, ಸ್ಟೋನ್ ವರ್ಕ್ಸ್, ಕುರ್ತಿ ಎಂಬ್ರಾಯ್ಡರಿ, ಸಾರಿ ಲೋಗೋಸ್, ಕುಚ್ಚು ಸಹ ನಮ್ಮಲ್ಲಿ ಸಿದ್ಧಪಡಿಸುತ್ತೇವೆ. ಒಮ್ಮೆ ಭೇಟಿ ನೀಡಿ. ಕಾರವಾರದ ಹೆಮ್ಮೆ ಸೃಷ್ಟಿ ನ್ಯೂ ಲುಕ್. ಶಾಪ್ ನಂಬರ್ 1, ಸೇಂಟ್ ಜೋಸೆಫ್ ಸ್ಕೂಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಕಾಜುಬಾಗ್, ಕಾರವಾರ. ಮೊಬೈಲ್ ಸಂಖ್ಯೆ 7022101363, 9110415768.